Certain force acting on a 20 kg mass changes its velocity from 5 to 2 meter per second. Calculate the work done by the force. ಏನೇನು ಕೊಟ್ಟಿದ್ದಾರೆ ಇಲ್ಲಿ? ಗಿವನ್ ಬರ್ದ್ಬಿಡೋಣ ಎಲ್ಲ. ಒಂದು ವಸ್ತು ಇದೆ, ಅದರದೇ ಆದಂಥ ಒಂದು ವೆಲಾಸಿಟಿ ಇದೆ ಅಲ್ವಾ? ಒಂದೇ ನಿಮಿಷ ಹುಡುಗರ. ಈ ವಸ್ತು ಮೊದಲಾಗಿ ಜೋರಿಗೆ ಹೋಗ್ತಾ ಇತ್ತು. ಓಕೆ, ಮೊದಲಾಗಿ ಜೋರಿಗೆ ಹೋಗ್ತಾ ಇತ್ತು. ಸ್ವಲ್ಪ ಪುಟ್ಟದ ಮಾಡ್ತೀನಿ. ಹಾಂ, ಜೋರಿಗೆ ಹೋಗ್ತಾ ಇತ್ತು. ಅದಾದಮೇಲೆ ನಿಧಾನ ಆಯಿತು. ಅದೇ ಹೇಳಿರೋದು ಅವರು, 5 to 2 ಅಲ್ವಾ? ಹೇಗೆ? ಫೋರ್ಸ್ ಅಗೇನ್ಸ್ಟ್ ಟುವರ್ಡ್ಸಾ? ಈ ರೀತಿಯಲ್ಲಿ ಫೋರ್ಸ್ ಇದೆಯಾ, ಉಲ್ಟಾ ಇದೆಯಾ? ಅಪೋಸಿಟ್ ಟು ದ ಮೋಷನಾ? ಸರಿನಾ ಇದು? ಹೌದು. ಇದರ ಇನಿಷಿಯಲ್ ವೆಲಾಸಿಟಿ ಬಂದು 5 ಮೀಟರ್ ಪರ್ ಸೆಕೆಂಡ್, ಫೈನಲ್ ವೆಲಾಸಿಟಿ ಬಂದು 2 ಮೀಟರ್ ಪರ್ ಸೆಕೆಂಡ್. ಡಿ ಆಕ್ಸಲರೇಷನ್ ಆಗ್ತದೆ. ಮಾಸ್ ಬಂದು 20 kg. ಆಯಿತಾ? ನಿಮ್ಮ ವರ್ಕಿಂಗ್ ಏನಿದೆ? ವರ್ಕಿಂಗ್ ಇಲ್ಲಿ ವರ್ಕ್ ಡನ್ ಟು ಚೇಂಜ್, ಅದೇ ತಾನೇ ಕೇಳಿರೋದು, ಚೇಂಜ್ ದ ವೆಲಾಸಿಟಿ ಇಸ್ ಈಕ್ವಲ್ ಟು ಏನು? ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ. ಇದು ನಿಮ್ಮ ಕಾನ್ಸೆಪ್ಟ್. ಚೇಂಜ್ ಇನ್ ಕೈನೆಟಿಕ್ ಹೇಗೆ ಕಂಡುಹಿಡಿತೀರಾ? ಕೈನೆಟಿಕ್ ಎನರ್ಜಿ ಫೈನಲ್ ಮೈನಸ್ ಕೈನೆಟಿಕ್ ಎನರ್ಜಿ ಇನಿಷಿಯಲ್. ಬಟ್ ಕೈನೆಟಿಕ್ ಎನರ್ಜಿ ಫಾರ್ಮುಲಾ ಏನು? ಹಾಫ್ ಆಫ್ mv² ಅಲ್ವಾ? ಸೊ ದಿಸ್ ವುಡ್ ಬಿ ಹಾಫ್ ಆಫ್ mv² ಮೈನಸ್ ಹಾಫ್ ಆಫ್ mu². ಇದನ್ನು ಸ್ವಲ್ಪ ನಾವು ಸಾಲ್ವ್ ಮಾಡೋದಕ್ಕೆ ಸುಲಭ ಹಾಕ್ಕೊಳ್ಳಿ ಅಂತ ಹೇಳಿ ವಿಲ್ ಟೇಕ್ ಕಾಮನ್. v² ಮೈನಸ್ u² ಬರುತ್ತೆ. v² ಮೈನಸ್ u² ನಾವು ತಿರ್ಗಾ ಹೇಗೆ ಬರಿಬೋದು? v ಪ್ಲಸ್ ಯು ಇಂಟು v ಮೈನಸ್ ಯು ಅಂತ ಹೇಳಿ ಬರಿಬೋದು ಅಲ್ವಾ? ಸೊ ಇಲ್ಲಿ ಹಾಫ್ ಆಫ್ ಫೈನಲ್ ವೆಲಾಸಿಟಿ ಅಲ್ಲ, ಮಾಸ್, ಸಾರಿ, 20. v ಪ್ಲಸ್ ಯು ಏನೇ ಹುಡುಗರ ಇಲ್ಲಿ 55 ಪ್ಲಸ್ 2 ದಟ್ ಈಸ್ 7. v ಮೈನಸ್ ಯು ಏನು? 2 ಮೈನಸ್ 5, ಹಾಗಾಗಿ ಇಲ್ಲಿ -3 ಬರುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಳಿ, ಸರಿನಾ? ಇದು -3, -3 ಅಲ್ವಾ? ಸೊ ಇದೆಲ್ಲ ಕ್ಲಿಯರ್ ಆಯಿತು ಅಂತ ಹೇಳಿದ್ರೆ ಇನ್ನೇನಿದ್ರು ಕ್ಯಾಲ್ಕುಲೇಷನ್ ಅಷ್ಟೇ. ಯಾವತ್ತಿದ್ರು ಡಿಕ್ರೀಸ್ ಆದರೆ ನಿಮ್ಮ ಉತ್ತರ ನೆಗೆಟಿವ್ ಬರಬೇಕು ಜ್ಞಾಪಕದಲ್ಲಿ. ಇದೆಲ್ಲ ಮಲ್ಟಿಪ್ಲಿಕೇಶನು 210 ಜೋಲ್ ಬರುತ್ತೆ ನೋಡಿ, ನೆಗೆಟಿವ್ ಬರಬೇಕು. ಸೊ ಈ ಥರ ನೀವು ಒಂದು ಸ್ವಲ್ಪ ಯೋಚನೆ ಮಾಡ್ತು ಅಂತ ಹೇಳಿದ್ರೆ, ನೀವು ನೆಗೆಟಿವ್ ಇರಬೇಕಾದ್ರೆ ಗೊತ್ತಾಗ್ಬಿಡುತ್ತೆ ಎಲ್ಲೋ ತಪ್ಪು ಮಾಡಿದ್ದೀವಿ ಅಂತ ಹೇಳಿ. ನೆಗೆಟಿವ್ ಉತ್ತರ ಬರಬೇಕು, ಬಟ್ ಬರಿತಾ ಇಲ್ಲ ಅಂತ ಹೇಳಿದ್ರೆ ಏನೋ ತಪ್ಪು ಮಾಡಿದ್ದೀವಿ ಅಂತ ಹೇಳಿ. ಸೊ ಕೊನೆಯದಾಗಿ ವರ್ಕ್ ಡನ್ ಇಂತ ಬರೆದ್ಬಿಟ್ರಿ ಅಷ್ಟೇ. ವರ್ಕ್ ಡನ್ ಇಸ್ ಈಕ್ವಲ್ ಟು -210 ಜೌಲ್. ಡೀಟೇಲಾಗಿ ಶುರು ಮಾಡ್ಕೊಂಡಿದ್ದೀವಿ ಸ್ಟೇಟ್ಮೆಂಟ್ನ, ಇಲ್ಲಿ ಈ ಥರ ಬರೆದಿದ್ದೀವಿ ಸಾಕು. -210 ಜೌಲ್. ನೆಗೆಟಿವ್ ಸೈನ್ ಇಂಡಿಕೇಟ್ಸ್ ಇಟ್ಸ್ ಅಗೇನ್ಸ್ಟ್ ದ ಮೋಷನ್ ಅಂತ ಹೇಳಿ, ಸರಿನಾ? ಸೊ ಇದೇ ನಿಮ್ಮ ಉತ್ತರ.